ವೀಕ್ಷಕರೇ, ಅದು ಇದೇ 2025 ಏಪ್ರಿಲ್ 13ನೇ ತಾರೀಕು ಮೀರಟ್ನ ಅಕ್ಬರ್ಪುರ್ ಸಾದದ್ನ ನಿವಾಸಿ ಆಗಿದ್ದಂತ ಅಮಿತ್ ಇನ್ನು ಮಲಗಿದ್ದ. ಆಗ ಈ ಅಮಿತ್ನ 5 ವರ್ಷದ ಮಗ ತನ್ನ ತಂದೆಗೆ ಚಹಾ ಕೊಡೋದಕ್ಕೆ ಅಂತ ಬಂದು ಎಬ್ಬಸ್ತಾನೆ. ಆದ್ರೆ ಆ ಹುಡುಗ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅಮಿತ್ ಎಚ್ಚರಾಗೋದಿಲ್ಲ. ಕೊನೆಗೆ ಅಮಿತ್ ಹೊತ್ಕೊಂಡಿದ್ದಂತ ಆ ಒಂದು ಬೆಡ್ಶೀಟ್ ಅನ್ನು ಕೂಡ ಆ ಹುಡುಗ ತೆಗಿತಾನೆ. ಆಗ ಆ ಪುಟ್ಟ ಹುಡುಗನಿಗೆ ಎದೆ ಬಡಿತಾನೆ ನಿಂತಂತಾಗಿತ್ತು. ಯಾಕೆಂದ್ರೆ ಅಮಿತ್ ಮಲ್ಕೊಂಡಿದ್ದಂತ ಆ ಒಂದು ಹಾಸಿಗೆ ಪಕ್ಕದಲ್ಲೇ ಒಂದು ಹಾವು ಕಾಣಿಸಿತ್ತು. ಅದನ್ನ ನೋಡದಂತ ಆ ಹುಡುಗ ಕೂಕೊಳ್ತಾನೆ. ಮಗುವಿನ ಕೂಗನ್ನ ಕೇಳದಂತ ಅಮಿತ್ನ ಪತ್ನಿ ರವಿತಾ ತನ್ನ ಮಗ ಯಾಕೆ ಕೂಕೊಳ್ತಿದ್ದಾನೆ ಅಂತ ನೋಡೋದಕ್ಕೆ ಓಡಿ ಬಂದಿದ್ಲು. ಆ ಮಗು ನೋಡಿದ ದೃಶ್ಯವನ್ನ ಆಕೆ ಕೂಡ ನೋಡಿ ಭಯಭೀತಳಾಗಿ ಜೋರಾಗಿ ಕೂಕೊಳ್ತಾಳೆ. ಆಕೆಯ ಕೂಗನ್ನ ಕೇಳಿದ ತಕ್ಷಣ ಅಕ್ಕಪಕ್ಕದವರು ಕೂಡ ಓಡ್ ಬಂದು ಏನಾಯ್ತು ಅಂತ ಗಾಬರಿಯಿಂದ ಬಂದು ನೋಡ್ತಾರೆ. ಆ ಒಂದು ಸಮಯದಲ್ಲಿ ಈ ಅಮಿತ್ನ ಪತ್ನಿ ರವಿತಾ 3 ಮಕ್ಕಳು ಮತ್ತು ಅಮಿತ್ನ ತಂದೆ ತಾಯಿ ಮನೇಲಿದ್ರು. ಈ ಅಮಿತ್ ಯಾವುದೇ ಪ್ರತಿಕ್ರಿಯೆ ಇಲ್ಲದಂತೆ ಮಲ್ಕೊಂಡಿದ್ದ ಹಾಗೂ ಅವನ ಎಡಗೈ ಬಳಿ ಒಂದು ಹಾವು ಕುಳಿತಿರೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಈ ಅಮಿತ್ ಬದುಕಿದ್ದಾನ ಅಥವಾ ಸತ್ತಿದ್ದಾನ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆತನ ಬಳಿ ಹೋಗೋದಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ತಕ್ಷಣ ಹಳ್ಳಿಯ ಜನ ಹಾವಿಡಿಯವರನ್ನ ಕರೆಸ್ತಾರೆ. ಹಾವನ್ನ ಹಿಡಿಯೋನ್ ಬಂದು ಹಾವನ್ನ ಹಿಡಿತಾನೆ. ನಂತರ ಈ ಅಮಿತ್ಗೆ ಏನಾಯ್ತು ಅಂತ ಬಂದು ನೋಡಿದಾಗ ದುರಾದೃಷ್ಟವಶಾತ್ ಆತ ಅದಾಗಲೇ ಸತ್ತು ಹೋಗಿದ್ದ. ಅಮಿತ್ನ ಸಾವಿನ ಸುದ್ದಿ ಗೊತ್ತಾದ ತಕ್ಷಣ ಆತನ ತಂದೆ ತಾಯಿ, ಪತ್ನಿ ರವಿತಾ ಮತ್ತೆ 3 ಮಕ್ಕಳ ಗೋಳಾಟ ಮುಗಿಲನ್ನ ಮುಟ್ಟಿತ್ತು. ಈ ಅಮಿತ್ ಹಾಸಿಗೆ ಮೇಲೆ ಮಲಗಿದಂತ ದೃಶ್ಯ ಮತ್ತು ಅವನ ಪಕ್ಕದಲ್ಲಿ ಹಾವು ಕೂತಿದಂತ ದೃಶ್ಯವನ್ನ ಹಳ್ಳಿಯ ಕೆಲವರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು. ರಾತ್ರಿ ಪೂರ್ತಿ ಹಾವು ಅಮಿತ್ಗೆ 10 ಬಾರಿ ಕಚ್ಚಿ ಬೆಳಿಗ್ಗೆವರೆಗೂ ಅದು ಆತನ ಪಕ್ಕದಲ್ಲಿ ಕೂತಿದೆ ಅಂತ ಜನ ಮಾತನಾಡ್ಕೊಂಡ್ರು. ಇನ್ನು ಕೆಲವರು ಹಿಂದಿನ ಜನ್ಮದ ಸೇಡಿನಿಂದ ಹಾವು ಕಚ್ಚಿದೆ ಅಂತನೂ ಕೂಡ ಮಾತನಾಡ್ಕೊಂಡ್ರು. ಹಳ್ಳಿಯ ತುಂಬೆಲ್ಲ ಜನರು ಇಚ್ಛಾಧಾರಿ ನಾಗಿಣಿ ಮತ್ತು ವಿಷಕನ್ಯ ಕಥೆಗಳನ್ನ ಕಟ್ಟಿ ಮಾತನಾಡ್ತಾ ಇದ್ರು. ಹಾವು ಕಚ್ಚಿ ಜನ ಸತ್ತಿದ್ದು ಇದೇನು ಮೊದಲ ಬಾರಿಯಲ್ಲ. ಆದ್ರೆ ಈ ಒಂದು ಘಟನೆ ಸ್ವಲ್ಪ ವಿಭಿನ್ನವಾಗಿತ್ತು. ಯಾಕೆಂದ್ರೆ ಇದು ಅನ್ಯಾಚುರಲ್ ಡೆತ್ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಹಸ್ತಕ್ಷೇಪ ಅನಿವಾರ್ಯವಾಗಿತ್ತು. ಕೂಡಲೇ ಅಲ್ಲಿದ್ದವರು ಪೊಲೀಸರಿಗೆ ಕರೆ ಮಾಡಿ ಈ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಅಮಿತ್ ಅವರ ಶವವನ್ನ ಮರಣೋತ್ತರ ಪರೀಕ್ಷೆ ಕಳುಹಿಸಿ ಪ್ರಾಥಮಿಕ ತನಿಖೆಯನ್ನ ಶುರು ಮಾಡ್ತಾರೆ. ಆದ್ರೆ ಈ ಒಂದು ಘಟನೆಗೂ ಮತ್ತು ವಿಷಕನ್ಯೆಗೂ ಸಂಬಂಧ ಇರಬಹುದು ಅನ್ನುವಂತ ಸುಳುಹು ಮಾತ್ರ ಯಾರಿಗೂ ಗೊತ್ತಿರಲಿಲ್ಲ. ವೀಕ್ಷಕರೇ, ನೀವು ಊಹೆ ಕೂಡ ಮಾಡದಂತ ಒಂದು ದೊಡ್ಡ ಟ್ವಿಸ್ಟ್ ಈ ಒಂದು ಪ್ರಕರಣದಲ್ಲಿ ಇದೆ. ಅಮಿತ್ನ ಸಾವಿಗೆ ಕಾರಣ ಏನು? ನಿಜವಾಗಿಯೂ ಅಮಿತ್ನ ಸಾವು ಹಾವು ಕಚ್ಚಿ ಸಂಭವಿಸ್ತಾ ಅಥವಾ ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆಯಾ ಎಂಬ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕಂಡುಕೊಳ್ಳೋಣ. ವೀಕ್ಷಕರೇ, ಈ ಅಮಿತ್ ಮತ್ತು ರವಿತಾ ಮದುವೆಯಾಗಿ ಸುಮಾರು 8-9 ವರ್ಷ ಆಗಿತ್ತು. ಅವ್ರಿಗೆ 3 ಮಕ್ಕಳು ಕೂಡ ಇದ್ರು. 1 ಗಂಡು ಮಗು ಮತ್ತು 2 ಹೆಣ್ಮಕ್ಳು. ಈ ಅಮಿತ್ ಟೈಲ್ಸ್ ಕೆಲಸವನ್ನ ಮಾಡ್ತಿದ್ದ. ಅಮಿತ್ನ ಜೀವನದಲ್ಲಿ ಎಲ್ಲಾ ಕೂಡ ಸಾಮಾನ್ಯವಾಗಿನೇ ನಡೀತಾ ಇತ್ತು. ಹಳ್ಳಿಯಲ್ಲಿ ಅವನದೇ ಆದಂತ ಒಂದು ಸ್ವಂತ ಮನೆ ಇತ್ತು. ಅಲ್ಲಿ ಅವನು ತನ್ನ ಪತ್ನಿ, ಮಕ್ಕಳು ಮತ್ತು ತಂದೆ ತಾಯಿ ಜೊತೆ ವಾಸ ಮಾಡ್ತಿದ್ದ. ಅಮಿತ್ಗೆ ಇಂಥ ಸಾವು ಸಂಭವಿಸಿದೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಈ ಒಂದು ಘಟನೆ ಆಗುವಂತ ಒಂದು ದಿನದ ಹಿಂದೆ ಅಂದ್ರೆ 2025 ಏಪ್ರಿಲ್ 12ರಂದು ಅಮಿತ್ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಕರ್ಕೊಂಡು ಹತ್ತಿರದ ಒಂದು ದೇವಸ್ಥಾನಕ್ಕೆ ಹೋಗಿದ್ದ. ಮತ್ತೆ ಸಂಜೆ ಸುಮಾರು 7:15 ಮನೆಗೆ ವಾಪಸ್ ಬಂದಿದ್ದ. ಪೊಲೀಸ್ ತನಿಖೆಯಲ್ಲಿ ಅಮಿತ್ನ ತಾಯಿ ತಿಳಿಸಿದ್ದು ಏನಂದ್ರೆ, ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದ ನಂತರ ಅಮಿತ್ ಮತ್ತು ಆತನ ಪತ್ನಿ ರವಿತಾ ಸುಮಾರು ರಾತ್ರಿ 9:30 ಹೊತ್ತಿಗೆ ನಿದ್ರೆಗೆ ಜಾರಿದ್ರು. ಸಾಮಾನ್ಯವಾಗಿ ಅವರು ಇಷ್ಟು ಬೇಗ ಮಲ್ಕೊಳ್ಳೋದಿಲ್ಲ. ಆದ್ರೆ ಆ ದಿನ ದೇವಸ್ಥಾನಕ್ಕೆ ಹೋಗಿ ಬಂದು ಸುಸ್ತಾಗಿದ್ರಿಂದ ಬೇಗ ಮಲ್ಕೊಂಡಿದ್ರು. ಮತ್ತೆ ಅಮಿತ್ ಅವ್ರ ತಾಯಿ ಮಧ್ಯರಾತ್ರಿ ವಾಶ್ರೂಮ್ಗೆ ಅಂತ ಹೋಗೋದಿಕ್ಕೆ ತಮ್ಮ ರೂಮ್ ಇಂದ ಹೊರಗಡೆ ಬಂದಾಗ ಅಮಿತ್ನ ಮನೆ ಹೊರಗಡೆ ಇದ್ದಂತ ಹಾಸಿಗೆ ಮೇಲೆ ಮಲಗಿರೋದನ್ನ ಗಮನಿಸ್ತಾರೆ. ಆದ್ರೆ ಮನೆ ಒಳಗೆ ಹಾವು ಬಂದಿರೋದು ಆಕೆಗೂ ಗೊತ್ತಿರಲಿಲ್ಲ. ಮತ್ತೆ ಅಮಿತ್ನ ನೋಡಿದಾಗ ಆತ ಗಾಢವಾದಂತ ನಿದ್ರೆಯಲ್ಲಿ ಇದ್ದ. ಹೀಗಾಗಿ ಆತನ ತಾಯಿಗೆ ಯಾವ ಸಂದೇಹ ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಹಾವು ಕಚ್ಚಿ ಸತ್ತು ಹೋಗಿದ್ದಾನೆ ಅಂತ ನಂಬಿದ್ರು. ಪೊಲೀಸರು ಕೂಡ ಅನುಮಾನ ಪಡುವಂತ ಯಾವ ಸಾಕ್ಷಿಗಳಾಗ್ಲಿ ಅಥವಾ ಸುಳಿವಾಗ್ಲಿ ಸಿಕ್ಕಿರ್ಲಿಲ್ಲ. ಎಲ್ಲರ ದೃಷ್ಟಿಯಲ್ಲೂ ಕೂಡ ಆ ಹಾವೇ ಕೊಲೆಗಾರ ಆಗಿತ್ತು. ಮರಣೋತ್ತರ ವರದಿ ಬರೋವರೆಗೂ ಇದು ಸಾಮಾನ್ಯ ಪ್ರಕರಣ ಆಗಿತ್ತು. ಆದ್ರೆ 2 ದಿನಗಳ ನಂತರ ಅಂದ್ರೆ 2025 ಏಪ್ರಿಲ್ 16ನೇ ತಾರೀಕು ಬಂದಂತ ಮರಣೋತ್ತರ ಪರೀಕ್ಷೆ ವರದಿ ಈ ಒಂದು ಕೇಸಿನ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ಹೌದು ವೀಕ್ಷಕರೇ, ಎಲ್ಲರ ಊಹೆ ತಪ್ಪಾಗಿತ್ತು. ಅಮಿತ್ನ ಸಾವು ಹಾವಿನ ವಿಷದಿಂದ ಸಂಭವಿಸಿರಲಿಲ್ಲ. ಬದಲಾಗಿ ಯಾರೋ ಆತನ ಕತ್ತನ ಹೆಸರಿಗೆ ಕೊಂದು ಹಾಕಿದ್ದಾರೆ ಅಂತ ಆ ಮರಣೋತ್ತರ ಪರೀಕ್ಷೆ ವರದಿ ತಿಳಿಸಿತ್ತು. ಆ ಪ್ರಶಾಂತವಾದ ಹಾಗೂ ಸಣ್ಣ ಹಳ್ಳಿಯಲ್ಲಿ ಸಂಭವಿಸಿದಂತ ಈ ಒಂದು ಕೊಲೆ ಎಲ್ಲರ ಮನದಲ್ಲೂ ಕೂಡ ಭಯವನ್ನ ಹುಟ್ಟಿಸಿತ್ತು. ತಕ್ಷಣ ಪೊಲೀಸರು ತನಿಖೆಯನ್ನ ಪ್ರಾರಂಭಿಸ್ತಾರೆ. ಅಮಿತ್ನ ಕುಟುಂಬದ ಸದಸ್ಯರಿಂದ ಆರಂಭಿಸಿ ಪಕ್ಕದ ಮನೆಯವರವರೆಗೂ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಏಕೆಂದ್ರೆ ಹಳ್ಳಿಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಾಗ್ಲಿ ಬೇಗನೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ವಿಚಾರಣೆ ಮಧ್ಯೆ ಪೊಲೀಸರಿಗೆ ಕೆಲವು ಮಹತ್ವದ ಮಾಹಿತಿಗಳು ಸಿಗ್ತವೆ. ಈ ಒಂದು ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಈ ಅಮಿತ್ನ ಮನೆಗೆ ಹೋಗಿ ಅವನ ಪತ್ನಿ ರವಿತಾ ಅವರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಶುರು ಮಾಡ್ತಾರೆ. ಆ ಒಂದು ಹಳ್ಳಿಯಿಂದ ಕೇವಲ 35 ಕಿಲೋಮೀಟರ್ ದೂರದ ಮೇರಟ್ನಲ್ಲಿ ನಡೆದಿದ್ದಂತ ಮಸ್ಕಾನ್ ಸೌರ ಡ್ರಮ್ ಕೇಸ್ನಿಂದ ಜನ ಈಗಾಗಲೇ ಬೆಚ್ಚಿ ಬಿದ್ದಿದ್ರು. ಅದರ ಬೆನ್ನಲ್ಲೇ ಅಮಿತ್ನ ಕೊಲೆ ಪ್ರಕರಣ ಕೂಡ ಜನರ ನಿದ್ದೆಗೆಡಿಸಿತ್ತು. ಆದ್ರೆ ಇದಕ್ಕಿಂತ ಬೆಚ್ಚಿ ಬೀಳಿಸುವಂತ ಮಾಹಿತಿಯನ್ನ ರವಿತಾ ತನಿಖೆ ವೇಳೆ ಬಾಯ್ಬಿಟ್ಟಿದ್ಲು. ಜನ ಮೊದಲು ಮಾತಾಡ್ತಾ ಇದ್ದಂತ ಇಚ್ಛಾಧಾರಿ ನಾಗಿಣಿ ಮತ್ತು ವಿಷಕನ್ಯಾ ಕಥೆಗಳು ನಿಜ ಅಂತ
ಸಾಬೀತ್ ಮಾಡಿದ್ಲು. ಆದ್ರೆ ಇದ್ರ ಜೊತೆ ಮೈ ಜುಮ್ಮೆನಿಸುವಂತ ಮತ್ತೊಂದು ದೊಡ್ಡ ಟ್ವಿಸ್ಟ್ ಈ ಒಂದು ಪ್ರಕರಣದಲ್ಲಿ ಕಾದಿತ್ತು. ವೀಕ್ಷಕರೇ, ಈ ಒಂದು ಕತೆ ಶುರುವಾಗಿದ್ದು 2024ರಲ್ಲಿ ಅಮಿತ್ಗೆ ಮೊದಲ ಬಾರಿಗೆ ಅಮರ್ದೀಪ್ ಎಂಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ಅಮರ್ದೀಪ್ ಕೂಡ ಈ ಅಮಿತ್ ತರನೇ ಟೈಲ್ಸ್ ಕೆಲಸವನ್ನ ಮಾಡ್ತಿದ್ದ. ಒಂದೇ ವೃತ್ತಿಯಲ್ಲಿ ಇದ್ದಂತ ಕಾರಣ ಇಬ್ರು ನಡುವೆ ಬೇಗ ಸ್ನೇಹ ಬೆಳೆಯುತ್ತೆ. ಅವರ ಸ್ನೇಹ ಎಷ್ಟು ಆಳವಾಗಿ ಬೆಳೆದಿತ್ತು ಅಂದ್ರೆ ಅಮಿತ್ ಅಮರ್ದೀಪ್ ನನ್ನ ತನ್ನ ಮನೆಗೂ ಕೂಡ ಆಹ್ವಾನಿಸೋದಕ್ಕೆ ಶುರು ಮಾಡಿದ್ದ. ಅಮಿತ್ ನ ಸ್ನೇಹಿತ ಅಂತ ಮನೆಗೆ ಬಂದಿದ್ದಂತ ಅಮರ್ದೀಪ್ಗೆ ದಿನ ಕಳೆದಂತೆ ಆತನ ಪತ್ನಿ ಜೊತೆ ಕೂಡ ಸ್ನೇಹ ಶುರುವಾಗುತ್ತೆ. ಆದ್ರೆ ಬರೀ ಸ್ನೇಹ ಇದ್ದಿದ್ರೆ ಪರವಾಗಿಲ್ಲ, ಆದ್ರೆ ಆ ಒಂದು ಸ್ನೇಹ ಅಕ್ರಮ ಸಂಬಂಧವಾಗಿ ಬದಲಾಗುತ್ತೆ. ಇವರ ಈ ಅಕ್ರಮ ಸಂಬಂಧ ಅಮಿತ್ ಹತ್ಯೆಯಾಗುವಂತ 7 ತಿಂಗಳ ಹಿಂದೆ ಅಷ್ಟೇ ಶುರುವಾಗಿತ್ತು. ಆದ್ರೆ ಈ ಬಗ್ಗೆ ಅಮಿತ್ಗೆ ಯಾವುದೇ ವಿಚಾರ ಗೊತ್ತಿರಲಿಲ್ಲ. ಈ ಅಮಿತ್ ಯಾವಾಗ ಎಲ್ಲಿಗೆ ಹೋಗ್ತಾನೆ, ಏನೇನ್ ಮಾಡ್ತಾನೆ, ಈ ರೀತಿ ಅಮಿತ್ನ ಸಂಪೂರ್ಣ ದಿನಚರಿ ಅಮರ್ದೀಪ್ಗೆ ಮೊದಲೇ ಗೊತ್ತಿತ್ತು. ಅದನ್ನೇ ಯೂಸ್ ಮಾಡಿಕೊಂಡು ಈ ಅಮಿತ್ ಮನೆಯಲ್ಲಿ ಇಲ್ದಿರುವಂತ ಸಮಯದಲ್ಲಿ ಅಮರ್ದೀಪ್ ಮನೆಗೆ ಬಂದು ರವಿತಾಳನ್ನ ಭೇಟಿ ಮಾಡ್ತಿದ್ದ. ಅಮಿತ್ನ ಮನೆಯಲ್ಲೇ ಯಾರಿಗೂ ಕೂಡ ಗೊತ್ತಾಗದಂತೆ ಇಬ್ರು ದೈಹಿಕ ಸಂಬಂಧವನ್ನ ಬೆಳೆಸಿದ್ರು. ಯಾರಿಗೂ ಈ ಬಗ್ಗೆ ಸಂದೇಹನೇ ಬರ್ಲಿಲ್ಲ, ಯಾಕೆಂದ್ರೆ ಮನೆಯಲ್ಲಿ ಮಕ್ಕಳು ತುಂಬಾ ಚಿಕ್ಕವರಾಗಿದ್ರು. ಮತ್ತೆ ರವಿತಾ ಅವರ ಮಾವಂಗೆ ಸ್ಟ್ರೋಕ್ ಆಗಿತ್ತು. ಮತ್ತೆ ಆಕೆ ಅತ್ತೆಗೋನು ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಆದ್ರೆ ಎಲ್ಲ ಆರಂಭಕ್ಕೂ ಅಂತ್ಯ ಅಂತ ಇರ್ಲೇಬೇಕಲ್ವಾ. ಮನೆಯವರ ಕಣ್ಣಿಗೆ ಮಣ್ಣೆರ್ಚಿದ್ರು ಕೂಡ ಊರಿನವ್ರ ಮುಂದೆ ಕಣ್ಣ ಮುಚ್ಚಲೆ ಆಡೋದು ಬಹಳ ಕಷ್ಟ. ಅದರಲ್ಲೂ ಹಳ್ಳಿಯಲ್ಲಿ ಒಂದು ಸಣ್ಣ ಇಲಿ ಹೋದ್ರೂ ಕೂಡ ಜನ ಹುಲಿ ಹೋದಂತೆ ಮಾತನಾಡ್ತಾರೆ. ಹಳ್ಳಿಗಳಲ್ಲಿ ಜನ ಇಂಥದನ್ನ ಎಚ್ಚರಿಕೆಯಿಂದ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹೀಗಾಗಿ ಸಂಶಯಗಳು ಉಟ್ಕೊಳ್ಳೋದು ಸಹಜ. ಸಾಮಾನ್ಯವಾಗಿ ಇಂಥ ಅಕ್ರಮ ಸಂಬಂಧ ಇದ್ದಂತ ಸಮಯದಲ್ಲಿ ದಂಪತಿಯ ನಡುವೆ ಭಿನ್ನಾಭಿಪ್ರಾಯ, ಜಗಳ, ಮನಸ್ತಾಪ ಹುಟ್ಕೊಳ್ಳೋದು ಸಹಜ. ಅದೇ ರೀತಿಯಾಗಿ ಅಮಿತ್ ಹಾಗೂ ರವಿತಾ ನಡುವೆ ಕೂಡ ಜಗಳ ಹುಟ್ಕೊಳ್ಳೋದಕ್ಕೆ ಶುರುವಾಯಿತು. ಇದ್ರ ಜೊತೆಗೆ ಆ ಹಳ್ಳಿಯ ಜನ ಕೂಡ ಈ ರವಿತಾ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟಾಗಿ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಂತರ ಈ ಎಲ್ಲಾ ವಿಚಾರಗಳು ಅಮಿತ್ನ ಕಿವಿಗೆ ಬೀಳ್ತವೆ. ಒಂದಿನ ಅಮಿತ್ ರವಿತಾಳ ಮೊಬೈಲ್ ಚೆಕ್ ಮಾಡಿದಾಗ ಆತನಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ರವಿತಾ ಮತ್ತು ಅಮರ್ದೀಪ್ ನಡುವಿನ ಮೆಸೇಜ್ಗಳನ್ನ ನೋಡಿದಾಗ ಅಮಿತ್ಗೆ ಇವರಿಬ್ಬರ ಮಧ್ಯ ಇದ್ದಂತ ಅಕ್ರಮ ಸಂಬಂಧದ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಮಿತ್ ಈ ಒಂದು ವಿಚಾರದ ಬಗ್ಗೆ ರವಿತಾ ಜೊತೆ ಮಾತನಾಡಿದಾಗ ಇಬ್ರು ಮಧ್ಯೆ ದೊಡ್ಡ ಜಗಳ ಉಂಟಾಗುತ್ತೆ. ಆಗ ಈ ಅಮಿತ್ ಕೋಪದಿಂದ ರವಿತಾ ಮೇಲೆ ಕೈ ಮಾಡ್ತಾನೆ. ಈ ಅಮಿತ್ಗೆ ಅಮರ್ದೀಪ್ ಮೇಲೂ ಕೂಡ ಕೋಪ ಇತ್ತು. ಸ್ನೇಹಿತ ಅಂತ ನಂಬದಂತ ವ್ಯಕ್ತಿನೇ ತನ್ನ ಜೀವನದಲ್ಲಿ ಬಿರುಕನ್ನ ಮೂಡಿಸಿದ್ದ. ಮಾರ್ಚ್ 20ನೇ ತಾರೀಕು ಈ ಒಂದು ವಿಷಯದ ಕುರಿತು ಅಮಿತ್ ಮತ್ತು ಅಮರ್ದೀಪ್ ನಡುವೆ ದೊಡ್ಡ ಜಗಳ ನಡೆಯುತ್ತೆ. ಆ ಒಂದು ಜಗಳದಲ್ಲಿ ಅಮಿತ್ ಅಮರ್ದೀಪ್ ಮೇಲೆ ಹಲ್ಲೆ ಮಾಡ್ತಾನೆ. ಆ ಒಂದು ಹೊಡೆದಾಟದಲ್ಲಿ ಅಮರ್ದೀಪ್ ಕೈಗೆ ಗಾಯ ಆಗಿತ್ತು. ಇಷ್ಟೇ ಅಲ್ಲದೆ ಇನ್ ಮುಂದೆ ತನ್ನ ಮನೆ ಕಡೆಯಾಗ್ಲಿ ಅಥವಾ ತನ್ನ ಹೆಂಡತಿಯ ಜೊತೆಯಾಗ್ಲಿ ಯಾವುದೇ ಸಂಬಂಧ ಇಟ್ಕೊಳ್ಬಾರದು ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದ. ಇತ್ತ ರವಿತಾಳಿಗೂ ಮನೆಯಿಂದ ಹೊರಗಡೆ ಹೋಗದಂತೆ ನಿರ್ಬಂಧಿಸಿದ್ದ. ಹೀಗೆಲ್ಲ ಮಾಡೋದ್ರಿಂದ ಈ ಒಂದು ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅಂತ ಈ ಅಮಿತ್ ಭಾವಿಸಿದ್ದ. ಆದ್ರೆ ಇದು ಆತನ ತಪ್ಪು ಕಲ್ಪನೆಯಾಗಿತ್ತು. ಇಂಥ ಎಷ್ಟೋ ಕೇಸ್ಗಳಲ್ಲಿ ಎರಡನೇ ಅವಕಾಶ ಕೊಟ್ಟಂತ ವ್ಯಕ್ತಿಗಳೇ ಬಲಿಯಾಗಿ ಹೋಗಿರೋದನ್ನ ನಾವು ಸಾಕಷ್ಟು ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ದೇವೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ನಡೆಯುತ್ತೆ. ಅಕ್ರಮ ಸಂಬಂಧದ ಅಮ್ಮನಲ್ಲಿ ಬಿದ್ದಿದಂತ ರವಿತಾ ಆಕೆಯ ದಾರಿಯಲ್ಲಿ ಮುಳ್ಳಾಗಿದ್ದಂತ ಅಮಿತ್ ನನ್ನ ಕಿತ್ ಹಾಕೋದಿಕ್ಕೆ ನಿರ್ಧರಿಸ್ತಾಳೆ. ಹೇಗಾದ್ರೂ ಮಾಡಿ ಅಮಿತ್ನ ಕೊಲೆ ಮಾಡಲೇಬೇಕು ಎಂಬ ದೊಡ್ಡ ಯೋಚನೆಯನ್ನ ರೂಪಿಸ್ತಾಳೆ. ಇದಕ್ಕೆ ಆ ಅಮರ್ದೀಪ್ ಕೂಡ ಭಾಗಿಯಾಗಿದ್ದ. ಇದು ಅವ್ರಿಗೆ ಸುಲಭದ ಕೆಲಸ ಆಗಿತ್ತು. ಇದೇ 2025ರ ಏಪ್ರಿಲ್ 12ನೇ ತಾರೀಕು ಅಮಿತ್ ಜೊತೆಗೆ ದೇವಸ್ಥಾನದಿಂದ ಮನೆಗೆ ವಾಪಸ್ ಬಂದಂತ ರವಿತಾ ಅಮಿತ್ನ ಕತೆ ಮುಗಿಸೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ಲು. ಇದನ್ನ ಆಕೆ 5-6 ದಿನಗಳ ಹಿಂದೆನೆ ಪ್ಲಾನ್ ಮಾಡಿದ್ಲು. ರಾತ್ರಿ ಎಲ್ಲರೂ ಕೂಡ ಮಲ್ಕೊಂಡ ನಂತರ ರವಿತಾ ಯಾರಿಗೂ ಗೊತ್ತಾಗದಂತೆ ಅಮರ್ದೀಪ್ ತನ್ನ ಮನೆಯೊಳಗೆ ಕರೀತಾಳೆ. ನಾನು ಆಗ್ಲೇ ಹೇಳದಂತೆ ಈ ಅಮಿತ್ನ ತಂದೆಗೆ ಸ್ಟ್ರೋಕ್ ಆಗಿತ್ತು ಮತ್ತು ಆತನ ತಾಯಿಗೆ ಸರಿಯಾಗಿ ಕಿವಿ ಕೂಡ ಕೇಳಿಸ್ತಾ ಇರ್ಲಿಲ್ಲ. ಹೀಗಾಗಿ ಅಮರ್ದೀಪ್ ಮನೆಗೆ ಬಂದಂತ ವಿಚಾರ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಮಕ್ಕಳು ಮೊದಲ ಮಹಡಿಯಲ್ಲಿ ಮಲಗಿದ್ರು. ಮತ್ತೆ ಅಮಿತ್ ಕೂಡ ಗಾಢವಾದಂತ ನಿದ್ದೆಯಲ್ಲಿ ಇದ್ದ. ಈ ಒಂದು ಅವಕಾಶವನ್ನೇ ಸದುಪಯೋಗ ಪಡಿಸಿಕೊಂಡಂತ ರವಿತಾ ಅಮಿತ್ನ ಕೈಕಾಲ್ಗಳನ್ನ ಹಿಡ್ಕೋತಾಳೆ. ಮತ್ತೆ ಅಮರ್ದೀಪ್ ಆತನ ಕುತ್ತಿಗೆಯನ್ನ ಹಿಸುಕ್ತಾನೆ. ಅಮಿತ್ನ ಕಣ್ಮುಂದನೆ ಅವನ ಪತ್ನಿ ಅವನ ಮರಣ ರೂಪದಲ್ಲಿ ಅವನ ಮೇಲೆ ಹತ್ತಿ ಕೂತಿದ್ಲು. ತನ್ನನ್ನ ಬಿಡಿಸ್ಕೊಳ್ಳೋದಕ್ಕೆ ಈ ಅಮಿತ್ ನಡೆಸಿದಂತ ಎಲ್ಲಾ ಪ್ರಯತ್ನಗಳು ಕೂಡ ವಿಫಲವಾಗ್ತವೆ. ಈ ಅಮಿತ್ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡಿ ಪ್ರಾಣ ಬಿಡ್ತಾನೆ. ಆದ್ರೆ ಪ್ರಾರಂಭದಲ್ಲಿ ರವಿತಾ ಪ್ಲಾನ್ ಬೇರೆ ಆಗಿತ್ತು. ಅದೇನಪ್ಪ ಅಂದ್ರೆ ಈ ಅಮಿತ್ ಮಲಗಿರುವಾಗ ಅವನ ಮೇಲೆ ಒಂದು ವಿಷಕಾರಿ ಹಾವನ್ನ ಬಿಡಬೇಕು. ಮತ್ತೆ ಆ ಹಾವು ಅವನನ್ನ ಕಚ್ಚಿ ಸಾಯಿಸ್ಬೇಕು. ಅದು ನೋಡಿದವರು ಹಾವನ್ನ ಕಚ್ಚಿ ಸತ್ತಿದ್ದಾನೆ ಅಂತ ಭಾವಿಸ್ತಾರೆ. ಆಗ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಆಕೆ ಪ್ಲಾನ್ ಹಾಕಿದ್ಲು. ಆದ್ರೆ ಆ ಒಂದು ಪ್ಲಾನ್ ಬಗ್ಗೆ ರವಿತಾಗೆ ಸಂಶಯ ಹುಟ್ಟಿತ್ತು. ಒಂದ್ ವೇಳೆ ಹಾವು ಕಚ್ಚದೆ ಅಲ್ಲಿಂದ ತಪ್ಪಿಸ್ಕೊಂಡು ಮನೆಯೊಳಗೆ ಬಂದು ಮಕ್ಕಳಿಗೆ ಕಚ್ಚಿದ್ರೆ ಅಥವಾ ಬೇರೆ ಕಡೆ ತಪ್ಪಿಸ್ಕೊಂಡು ಹೋದ್ರೆ ಹಾಗೂ ಆ ಒಂದು ಗದ್ದಲದಲ್ಲಿ ಅಮಿತ್ಗೆ ಎಚ್ಚರವಾದ್ರೆ ತಮ್ಮ ಯೋಜನೆ ವಿಫಲವಾಗುತ್ತೆ ಅಂತ ಆಲೋಚಿಸಿ ಆಕೆ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ಲು. ಅಮಿತ್ ನನ್ನ ಕತ್ತಿ ಹಿಸ್ಕಿ ಕೊಂದ್ಮೇಲೆ ಅವರಿಬ್ರು ಸೇರಿ ಅವನ ಶವವನ್ನ ಮನೆ ಹೊರಗಿನ ಅಂಗಳದಲ್ಲಿ ಹಾಸಿಗೆ ಮೇಲೆ ಮಲಗಿಸ್ತಾರೆ. ನಂತರ ಈ ಅಮರ್ ತನ್ನ ಚೀಲದಿಂದ ಹಾವನ್ನ ತೆಗೆದು ಅಮಿತ್ನ ಮೇಲೆ ಬಿಡ್ತಾನೆ. ಮತ್ತೆ ಆತನ ಮೇಲೆ ಬೆಡ್ಶೀಟ್ ಅನ್ನ ಹೊದಿಸ್ತಾನೆ. ಬೇಸಿಗೆಯ ತಾಪದಿಂದ ಹಾಗೂ ಬೆಡ್ಶೀಟ್ ನಿಂದ ಹೊರಬರುವಾಗ ಅದು ಅಮಿತ್ಗೆ ಕಚ್ಚುತ್ತೆ ಅಂತ ಅವರು ಆಲೋಚಿಸಿದ್ರು. ಆ ಒಂದು ಹಾವನ್ನ ಅಮರ್ ಬೇರೆ ಒಂದು ಹಳ್ಳಿಯ ವ್ಯಕ್ತಿಯಿಂದ ಖರೀದಿ ಮಾಡಿ ತಂದಿದ್ದ. ವೀಕ್ಷಕರೇ, ನಾನು ಮೊದಲೇ ಹೇಳಿದಂತೆ ಅಮಿತ್ನ ತಾಯಿ ಮಧ್ಯರಾತ್ರಿ ವಾಶ್ರೂಮ್ಗೆ ಅಂತ ಹೋಗೋದಕ್ಕೆ ತಮ್ಮ ಕೋಣೆಯಿಂದ ಹೊರ ಬಂದಾಗ ಇಷ್ಟು ಸೆಕೆ ಇದ್ರೂ ಕೂಡ ಈ ಅಮಿತ್ ಬೆಡ್ಶೀಟ್ ಅನ್ನ ಹೊತ್ಕೊಂಡೋದ್ ನೋಡಿ ಆಕೆಗೆ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಆತ ಆಳವಾಗಿ ನಿದ್ರೆ ಮಾಡ್ತಿದ್ದಾನೆ, ತೊಂದರೆ ಮಾಡೋದು ಬೇಡ ಅಂತ ಆಕೆ ಸುಮ್ನಾಗ್ತಾಳೆ.
ಆದ್ರೆ ವೀಕ್ಷಕರೇ, ಕೊಲೆಗಾರ ಎಷ್ಟೇ ದೊಡ್ಡ ಬುದ್ಧಿವಂತ ಆಗಿದ್ರೂ ಕೂಡ ಆತನಿಂದ ಒಂದಲ್ಲ ಒಂದು ಸಣ್ಣ ತಪ್ಪು ಆಗಿರುತ್ತೆ. ಈ ಒಂದು ಕೇಸ್ನಲ್ಲಿಯೂ ಕೂಡ ಅದೇ ರೀತಿಯ ತಪ್ಪು ನಡೆದಿತ್ತು. ಈ ಮೀರಟ್ನ ಸಮೀಪ ಮಹಮೂದ್ಪುರ ಸಿಖೇಡ ಎಂಬ ಒಂದು ಹಳ್ಳಿ ಇದೆ. ಇದನ್ನ ಸಪೇರರ ಹಳ್ಳಿ ಅಂತಾನೂ ಕೂಡ ಕರೀತಾರೆ. ಇದೇ ಹಳ್ಳಿಯ ಒಬ್ಬ ವ್ಯಕ್ತಿಯಿಂದ 1000 ರೂಪಾಯಿ ಕೊಟ್ಟು ಒಂದು ಹಾವನ್ನ ಖರೀದಿ ಮಾಡಿದ್ರು. ಈ ಒಂದು ಹಾವು ಗೋಡಾ ಪಟಾಡ್ ಧಮಾನ್ ಅಥವಾ ಇಂಡಿಯನ್ ರಾಡ್ ಸ್ನೇಕ್ ಅಂತ ಕರೆಯಲ್ಪಡುತ್ತೆ. ಇದಕ್ಕೆ ಗೋಡಾ ಪಟಾಡ್ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಅದರ ಚುರುಕುತನ ಮತ್ತು ವೇಗದಿಂದ ಈ ಒಂದು ಹೆಸರು ಬಂದಿತ್ತು. ಇದು ಒಂದು ವಿಷರಹಿತ ಹಾವು. ಆದ್ರೆ ಈ ಒಂದು ವಿಚಾರ ರವಿತಾ ಮತ್ತು ಅಮರ್ದೀಪ್ಗೆ ಗೊತ್ತಿರಲಿಲ್ಲ. ಇವರು ಮಾಡದಂತ ದೊಡ್ಡ ತಪ್ಪು ಇದೇನೆ. ಆ ಒಂದು ಹಾವಲ್ಲಿ ವಿಷನೇ ಇಲ್ಲ ಅಂದ್ಮೇಲೆ ಆ ಒಂದು ಹಾವು ಅಮಿತ್ನನ್ನ ಕಚ್ಚಿ ಸಾಯೋದಕ್ಕೆ ಹೇಗ್ ಸಾಧ್ಯ? ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಹಿರಂಗ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆ ಒಂದು ವರದಿಯಲ್ಲಿ ಯಾವುದೇ ರೀತಿಯ ವಿಷ ಅಥವಾ ಹಾವು ಕಚ್ಚದಂತ ಲಕ್ಷಣಗಳು ಕಂಡುಬರಲಿಲ್ಲ. ಸ್ಪಷ್ಟವಾಗಿ ಈ ಅಮಿತ್ನ ಹತ್ಯೆಯನ್ನ ಕತ್ತನ ಹಿಸ್ಕಿ ಮಾಡಲಾಗಿದೆ ಅಂತ ಉಲ್ಲೇಖ ಆಗಿತ್ತು. ಮತ್ತೆ ಅವನ ಕುತ್ತಿಗೆ ಭಾಗದಲ್ಲಿ ಗಾಯದ ಗುರುತುಗಳು ಕೂಡ ಸಿಕ್ಕಿದ್ವು. ಸದ್ಯಕ್ಕೆ ಪೊಲೀಸರು ರವಿತಾ ಮತ್ತು ಅಮರ್ದೀಪ್ ಅವರನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಆದ್ರೆ ರವಿತಾಳಿಗೆ ತನ್ನ ತಪ್ಪುಗಳ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ತಾನೇ ಕೊಲೆ ಮಾಡಿದ್ರೂ ಕೂಡ ಎಲ್ಲ ತಪ್ಪನ್ನ ತನ್ನ ಗಂಡನ ಮೇಲೇನೆ ಹಾಕ್ತಿದ್ದಾಳೆ. ಇನ್ನೊಂದ್ ಕಡೆ ಆ 3 ಮುಗ್ಧ ಮಕ್ಕಳು ತಂದೆ ತಾಯಿ ಇಲ್ಲದೆ ಅನಾಥರಾಗಿದ್ದಾರೆ. ವೀಕ್ಷಕರೇ, ಒಬ್ಬರ ಬದುಕನ್ನ ನಾಶ ಮಾಡೋದಕ್ಕಿಂತ ಅವರ ಜೀವನದಿಂದ ಶಾಶ್ವತವಾಗಿ ದೂರ ಹೋಗೋದು ಉತ್ತಮ ಅಲ್ವಾ? ತಮ್ಮ ಸ್ವಾರ್ಥಕ್ಕಾಗಿ ಬೇರೆ ಮುಗ್ಧ ಜೀವಗಳನ್ನ ಬಲಿ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಇದೇ ರೀತಿ ಇಂಥ ಅಕ್ರಮ ಸಂಬಂಧಗಳಿಗೆ, ಪ್ರೀತಿಯ ವಿಷಯಕ್ಕೆ, ಆಸ್ತಿಯ ವಿಷಯಕ್ಕೆ ತಮ್ಮ ಅತಿಯಾದ ಆಸೆಯ ಕಾರಣ ಅದೆಷ್ಟು ಜೀವಗಳು ಹೋಗ್ಬೇಕಿದೆಯೋ ಆ ಭಗವಂತನೇ ಬಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.